ಮೇಡಮ್ ನಮಸ್ತೆ. ಗೃಹಲಕ್ಷ್ಮಿ ಯೋಜನೆ ಘೋಷಣೆ ಮಾಡಿದಾಗ ಅದರ ಹಿಂದಿನ ಉದ್ದೇಶ ಇದ್ದಿದ್ದು 2,000 ರೂಪಾಯಿ ಬೆಲೆ ಏರಿಕೆ ಆಗಿದೆ. 2,000 ರೂಪಾಯಿ ಕೊಟ್ರೆ ಸಿಲಿಂಡರ್ ತಗೋಬಹುದು, ಸಣ್ಣ ಪುಟ್ಟ ಖರ್ಚಿಗಾಗತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಘೋಷಣೆ ಮಾಡಿದ್ವಿ. ಇನ್ಫ್ಲೇಷನ್ ಈಗ ಒಂದು 3 ವರ್ಷದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗಿದೆ. ಬೆಲೆ ಏರಿಕೆ ಬಗ್ಗೆ ಯಾರಿಗೂ ಮಾತಾಡೋ ಆಸಕ್ತಿನೇ ಇಲ್ಲ. ಮಧ್ಯಮ ವರ್ಗದವ್ರು ನಾವು ಸಾಯ್ಬೇಕಷ್ಟೇ. ಬೆಲೆ ಏರಿಕೆ ಬಗ್ಗೆ ಯಾವ ಮಾಧ್ಯಮಗಳು ಮಾತಾಡ್ತಲ್ಲ, ಇರ್ಲಿ ಬಿಡಿ. ಈ 2,000 ಮೊತ್ತವನ್ನ ಮುಂದಿನ ದಿನದಲ್ಲಿ ಏನಾದ್ರೂ ಜಾಸ್ತಿ ಮಾಡೋ ಸಾಧ್ಯತೆ ಇದೆ. ಯಾಕಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗಿದೆ. 23 ಇದ್ದದ ಇನ್ಫ್ಲೇಷನ್ಗೂ ಇವತ್ತಿಗೂ ಜಾಸ್ತಿ ಆಗಿದೆ. ಬೇಡಿಕೆ ಏನಾದ್ರೂ ನಿಮ್ ಮುಂದೆ ಇದೆಯಾ? ಅಲ್ಲ, ಪ್ರಶ್ನೆ ಕೊಟ್ಟರೆ ತಗೊಳ್ಳೋಣ. ನೋಡಿ ಒಂದ್ ನಿಮಿಷ. ನಮ್ಮ ಎದುರುಗಡೆ ಅಂತೂ ಬೇಡಿಕೆ ಖಂಡಿತವಾಗ್ಲೂ ಇಲ್ಲ. ಬಟ್ ನೀವು ಹೇಳದ ಹಾಗೆ ಸಿಲಿಂಡರ್ ಆಗ್ಲಿ, ಪೆಟ್ರೋಲ್ ಡೀಸೆಲ್ ಆಗ್ಲಿ, ದಿನಸಿ ಸಾಮಾನುಗಳಾಗ್ಲಿ, ಕರೋನಾ ಇಫೆಕ್ಟ್ ಆದ್ಮೇಲೆ ದೇಶದ ಆರ್ಥಿಕತೆ ಹೆಚ್ಚು ಕಡಿಮೆ ಆಯ್ತು. ಅದೇ ರೀತಿ ರಾಜ್ಯದ ಪರಿಸ್ಥಿತಿನೂ ಅದೇ ಆಯ್ತು. ಆ ಒಂದು ಕಾರಣಕ್ಕೇನೆ ನಾವು ನೀವು ಹೇಳದ ಹಾಗೆ ಗ್ಯಾರಂಟಿಗಳನ್ನ ಮೂಲ ಉದ್ದೇಶನೇ ಏನು ಬೆಲೆ ಏರಿಕೆ ಆಗಿತ್ತು, ಅದಕ್ಕೆ ಜನಸಾಮಾನ್ಯರಿಗೆ ಒಂದಿಷ್ಟು ಅನುಕೂಲ ಆಗ್ಲಿ ಅಂತ 2,000ದಿಂದ 900 ಕೊಟ್ಟು 2 ಸಿಲಿಂಡರ್ ತೆಗೆದುಕೊಂಡು ಬರ್ಲಿ, ಗೃಹ ಜ್ಯೋತಿಯಿಂದ 200 ಯೂನಿಟ್ ನಿಂದ ಅವ್ರ ಕರೆಂಟ್ ಬಿಲ್ ಕಡಿಮೆ ಆಗ್ಲಿ, ಇದೆಲ್ಲ ಒಂದು ಇಟ್ಕೊಂಡು ಇಲೆಕ್ಷನ್ಕಿಂತ ಮುಂಚೆ ಜನಸಾಮಾನ್ಯರಿಗೆ ಅನುಕೂಲ ಆಗ್ಲಿಕ್ಕೆ ಯೋಜನೆ ಮಾಡಿದ್ವಿ. ನಮ್ಮ ಇಲಾಖೆ ಎದುರುಗಡೆ 2,000ಕ್ಕಿಂತ ಜಾಸ್ತಿ ಮಾಡುವಂತ ಯಾವುದೇ ಪ್ರಸ್ತಾವನೆಗಳೇ ಸದ್ಯಕ್ಕಿಲ್ಲ. ಮೇಡಮ್ ನಮಸ್ತೆ. ಮೇಡಮ್, ನನ್ನ ಹೆಸರು ವಿಜಯ್ ಕುಮಾರ್ ಅಂತ, ಗಾಂಧಿನಗರ ವಿಧಾನಸಭಾ ಕ್ಷೇತ್ರ. ನೀವೇನು 2,000 ಕೊಡ್ತಾ ಇದ್ದೀರಾ, ಅದು DK ಸಾಹೇಬ್ರು ಹೇಳ್ದಂಗೆ ಹೊರೆ ಆಗ್ತಾ ಇದೆ ಅಂತ ನೀವ್ ಹೇಳ್ತಾ ಇದ್ದೀರಾ. 60,000 ಕೋಟಿ ಹೊರೆ ಆಗ್ತಾ ಇದೆ. ಅಲ್ಲ, ಅವ್ರ ಹೆಸರು ಹೇಳಿದ್ ನಾನು, ನಿಮ್ಮಲ್ಲ. ನಿಮ್ಗೆ 2,000 ಕೊಡೋದಕ್ಕೆ ಹೊರೆ ಆಗ್ತಾ ಇದೆ. ಆ 2,000 ತಗೊಂಡು ನಮ್ಮ ಜೆಂಟ್ಸ್ ನಾವೇನು ನಮ್ಮಿಂದ ಟ್ಯಾಕ್ಸ್ ಎಕ್ಸ್ಟ್ರಾ ಏನು ಅಮೌಂಟ್ ಕಲೆಕ್ಟ್ ಮಾಡ್ತಾ ಇದ್ರೆ ಬೇರೆ ಬೇರೆ ರೀತಿಲಿ, ಇವಾಗ ಕರೆಂಟ್ ಬಿಲ್ಲು, ನೀರ್ ಬಿಲ್ ಆಗಿರೋದು ವಗೇರ ಏನೇನು ಟ್ಯಾಕ್ಸ್ 27 ಎಸೆನ್ಷಿಯಲ್ ಸರ್ವಿಸಸ್ ಟ್ಯಾಕ್ಸ್ ಜಾಸ್ತಿ ಮಾಡಿದಿರಾ. 2,000ಕ್ಕೆ ನಾವು 10 ಪಟ್ಟು ನಾವು ಗಂಡಸರಿಂದ ನಾವು ಕಟ್ತಾ ಇದೀವಿ ಮೇಡಮ್. ಹಂಗಾರೆ 70,000 ಕೋಟಿ ನಿಮ್ಗೆ ಹೊರೆ ಆದ್ರೆ 10 ಪಟ್ಟು ಎಷ್ಟಾಗುತ್ತೆ ಮೇಡಮ್? ಪ್ರತಿ ಕರ್ನಾಟಕ ಜನನು ಜೆಂಟ್ಸ್ ಕಟ್ತಾ ಇದಾರೆ ಮೇಡಮ್ ಮನೆಯಿಂದ. ನೆಕ್ಸ್ಟ್ ಕ್ವಿಕ್ಲಿ. ನಮಸ್ಕಾರ ಮೇಡಮ್, ಅರುಣ್ ಅಂತ. ನಿಮ್ಮ ಏನು 5 ಯೋಜನೆಗಳಿದೆ, ಈ ಗೃಹಲಕ್ಷ್ಮಿ ಯೋಜನೆ ಇದೆ. ಈ ಗೃಹಲಕ್ಷ್ಮಿ ಯೋಜನೆ ಏನಿದೆ, ಇದು ಸಪ್ಪೆ ಆಗ್ತಾ ಇದೆ ಅನ್ಸ್ತಾ ಇಲ್ವಾ ನಿಮ್ಗೇನೆ? ನೀವು ಹೇಳ್ತಾ ಇರೋ ರೀತಿ ನೋಡ್ತಾ ಇದ್ರೆ ನಿಮ್ಮ ಕೈ ಕಾಲನ್ನ ಕಟ್ಟಾಕಿದ್ದಾರೆ. ಯು ಆರ್ ಡಿಪೆಂಡಿಂಗ್ ಆನ್ ಅದರ್ ಡಿಪಾರ್ಟ್ಮೆಂಟ್ಸ್, ದಟ್ ನಾಟ್ ಗಿವಿಂಗ್ ದಿ ಫಂಡ್ಸ್. ಏನು ಕೊಡ್ತಾನೆ ಇಲ್ಲ. ಈ ಒಂದು ಯೋಜನೆಯಿಂದ ಇದು ಸಪ್ಪೆ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸ್ತಾ ಇಲ್ವಾ? ಯಾವ ರೀತಿ ಸಪ್ಪೆ ಅಂತ ತಾವೊಂದ್ ಸ್ವಲ್ಪ ಎಲಾಬ್ರೇಟ್ ಮಾಡ್ತೀರಾ? ಯಾವ ರೀತಿ ಸಪ್ಪೆ ಅಂತ ಸ್ವಲ್ಪ ತಾವು ಎಲಾಬ್ರೇಟ್ ಮಾಡ್ತೀರಾ? ಇವಾಗ ನೀವೇ ಹೇಳ್ದಂಗೆ 3 ವರ್ಷ ಆಯ್ತು ನಿಮ್ ಸರ್ಕಾರ ಬಂದು. ಇವಾಗ ಅಲ್ಲಿ ಸ್ಕ್ರೂಟಿನಿ ಏನಾಗಬೇಕಾಗಿದೆ ಅಂತ ಅದು ಇನ್ನೂ ಸ್ಕ್ರೂಟಿನೇ ಸರಿಯಾಗಿ ಆಗ್ತಾ ಇಲ್ಲ. ಇವಾಗ ಏನಾಗ್ತಾ ಇದೆ, ನೀವೇ ಹೇಳಿದ್ರಿ, ಒಬ್ಬ ಅತ್ತೆ ಸತ್ತಿರ್ತಾರೆ, ಅದು ಸೊಸೆಗೆ ಹೋಗ್ತಾ ಇರುತ್ತೆ ದುಡ್ಡು, ಅವರು ಇಲ್ಲಿಗಲ್ ಆಗಿ ತಗೊಂತಾ ಇದಾರೆ. ಆ ಇಲ್ಲಿಗಲ್ನೆಸ್ ಏನಾಗ್ತಾ ಇದೆ, ಮೊದಲನೇ ಸ್ಕ್ರೂಟಿನಿ ಮಾಡಬಹುದಾಗಿತ್ತಲ್ಲ ಡಿಕ್ಲೇರ್ ಮಾಡಿದ ತಕ್ಷಣ. ನೋಡಿ, ಐ ಜಸ್ಟ್ ವಾಂಟ್ ಟು ಕ್ಲಾರಿಫೈ ದಿಸ್. ಯಾಕಂದ್ರೆ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. 1,25,00,000 ಮಹಿಳೆಯರು, ಬ್ರದರ್ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ನೀವು ಸ್ಕ್ರೂಟಿನಿ ಮಾಡಬೇಕು, ಇನ್ನೊಂದು ಮಾಡಿ, ಬಹಳ ದೊಡ್ಡ ಯೋಜನೆ ಇದು. ವಿಶ್ವದಲ್ಲಿ ಅತ್ಯಂತ ದೊಡ್ಡ ಯೋಜನೆ, ಆರ್ಥಿಕ ಸಬಲೀಕರಣ ಮಹಿಳೆಯರಿಗೋಸ್ಕರ ಮಾಡಿದ್ದು ಅತ್ಯಂತ ದೊಡ್ಡ ಯೋಜನೆ. ಅವ್ರು ಹೇಳಿದ್ರು, ಆಪ್ನವರು, ನನ್ನ ಬ್ರದರ್ ಹೇಳಿದ್ರು ಡೆಲ್ಲಿಯಿಂದ ಶುರು ಆಯ್ತು ಅಂತ. ನಾನು ಅದನ್ನ ಇಲ್ಲ ಅಂತ ಅಲ್ಲಿ ಗಳಿಯೋದಿಲ್ಲ. ಬಟ್ ನೀವು ಇಷ್ಟು ದೊಡ್ಡ ಯೋಜನೆ ಯಶಸ್ವಿ ಆಗ್ತಾ ಇದೆ, ಪ್ರತಿ ತಿಂಗಳು ಹಣ ಹೋಗ್ತಾ ಇದೆ. ಈಗಾಗಲೇ ನನ್ನ ಇಲಾಖೆಯಲ್ಲಿ 5,000 ಕೋಟಿಲಿ 2,500 ಕೋಟಿ ಬಿಡುಗಡೆ ಮಾಡಿದ್ದೀನಿ. ಏಪ್ರಿಲ್ 2,500 ಕೋಟಿ ಬಿಡುಗಡೆ ಮಾಡ್ತಾ ಇದ್ದೀನಿ. ನಮ್ಮ ಹಂತದಲ್ಲಿ ಯಾವುದೇ ರೀತಿಯಾದಂತಹ ಪೆಂಡಿಂಗ್ ಇಲ್ಲ. ದಿನದಿಂದ ದಿನಕ್ಕೆ ಮಹಿಳೆಯರು ಆರ್ಥಿಕವಾಗಿ ಮುಂದೆ ಬರ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ನಾವು ಇದನ್ನ ಮಾಡ್ಕೊಳ್ತಾ ಇದೀವಿ. ಮೊನ್ನೆ ನೀವು ನೋಡಿರ್ಬೋದು, ಮೈಸೂರಿನಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಒಬ್ಬ ವಿದ್ಯಾರ್ಥಿನಿ ಏನ್ ಹೇಳಿದ್ಲು ಅನ್ನೋದನ್ನ ತಾವು ಕೇಳಿರ್ಬೋದು. ಇವತ್ತೇ ಒಂದು ಕನ್ನಡಪ್ರಭದಲ್ಲಿ ನಾನು ನೋಡಿದೆ, ಪೇಪರ್ ನಲ್ಲಿ ಏನ್ ಬಂದಿದೆ, 3 ಜನ ಮಹಿಳೆಯರು ಗೃಹಲಕ್ಷ್ಮಿ ಹಣವನ್ನ ಇಟ್ಕೊಂಡು ಇಷ್ಟು ಇದನ್ ಮಾಡಿದೀವಿ ಅಂತ. ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಆರೋಗ್ಯಕ್ಕೆ ಹಣ ಖರ್ಚು ಮಾಡ್ತಾ ಇದ್ದಾರೆ, ಶಿಕ್ಷಣಕ್ಕೆ ಹಣ ಖರ್ಚು ಮಾಡ್ತಾ ಇದ್ದಾರೆ. ಇಷ್ಟೊಂದು ಒಳ್ಳೆ ಯೋಜನೆಯನ್ನ ರಾಜ್ಯದಲ್ಲಿ ಪ್ರಥಮವಾಗಿ ನಡೆಸ್ಕೊಂಡು ಹೋಗ್ತಾ ಇದೀನಲ್ಲ, ನನಗೆ ಹೆಮ್ಮೆ ಇದೆ. ಮೇಡಮ್ ನಮಸ್ತೆ. ಗೃಹಲಕ್ಷ್ಮಿ ಯೋಜನೆ ಘೋಷಣೆ ಮಾಡಿದಾಗ ಅದರ ಹಿಂದಿನ ಉದ್ದೇಶ ಇದ್ದಿದ್ದು 2,000 ರೂಪಾಯಿ ಬೆಲೆ ಏರಿಕೆ ಆಗಿದೆ. 2,000 ರೂಪಾಯಿ ಕೊಟ್ರೆ ಸಿಲಿಂಡರ್ ತಗೋಬಹುದು, ಸಣ್ಣ ಪುಟ್ಟ ಖರ್ಚಿಗಾಗತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಘೋಷಣೆ ಮಾಡಿದ್ವಿ. ಇನ್ಫ್ಲೇಷನ್ ಈಗ ಒಂದು 3 ವರ್ಷದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗಿದೆ. ಬೆಲೆ ಏರಿಕೆ ಬಗ್ಗೆ ಯಾರಿಗೂ ಮಾತಾಡೋ ಆಸಕ್ತಿನೇ ಇಲ್ಲ. ಮಧ್ಯಮ ವರ್ಗದವ್ರು ನಾವು ಸಾಯ್ಬೇಕಷ್ಟೇ. ಬೆಲೆ ಏರಿಕೆ ಬಗ್ಗೆ ಯಾವ ಮಾಧ್ಯಮಗಳು ಮಾತಾಡ್ತಲ್ಲ, ಇರ್ಲಿ ಬಿಡಿ. ಈ 2,000 ಮೊತ್ತವನ್ನ ಮುಂದಿನ ದಿನದಲ್ಲಿ ಏನಾದ್ರೂ ಜಾಸ್ತಿ ಮಾಡೋ ಸಾಧ್ಯತೆ ಇದೆ. ಯಾಕಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗಿದೆ. 23 ಇದ್ದದ ಇನ್ಫ್ಲೇಷನ್ಗೂ ಇವತ್ತಿಗೂ ಜಾಸ್ತಿ ಆಗಿದೆ. ಬೇಡಿಕೆ ಏನಾದ್ರೂ ನಿಮ್ ಮುಂದೆ ಇದೆಯಾ? ಅಲ್ಲ, ಪ್ರಶ್ನೆ ಕೊಟ್ಟರೆ ತಗೊಳ್ಳೋಣ.
ನೋಡಿ ಒಂದ್ ನಿಮಿಷ. ನಮ್ಮ ಎದುರುಗಡೆ ಅಂತೂ ಬೇಡಿಕೆ ಖಂಡಿತವಾಗ್ಲೂ ಇಲ್ಲ. ಬಟ್ ನೀವು ಹೇಳದ ಹಾಗೆ ಸಿಲಿಂಡರ್ ಆಗ್ಲಿ, ಪೆಟ್ರೋಲ್ ಡೀಸೆಲ್ ಆಗ್ಲಿ, ದಿನಸಿ ಸಾಮಾನುಗಳಾಗ್ಲಿ, ಕರೋನಾ ಇಫೆಕ್ಟ್ ಆದ್ಮೇಲೆ ದೇಶದ ಆರ್ಥಿಕತೆ ಹೆಚ್ಚು ಕಡಿಮೆ ಆಯ್ತು. ಅದೇ ರೀತಿ ರಾಜ್ಯದ ಪರಿಸ್ಥಿತಿನೂ ಅದೇ ಆಯ್ತು. ಆ ಒಂದು ಕಾರಣಕ್ಕೇನೆ ನೀವು ಹೇಳದ ಹಾಗೆ ಗ್ಯಾರಂಟಿಗಳನ್ನ ಮೂಲ ಉದ್ದೇಶನೇ ಏನು ಬೆಲೆ ಏರಿಕೆ ಆಗಿತ್ತು, ಅದಕ್ಕೆ ಜನಸಾಮಾನ್ಯರಿಗೆ ಒಂದಿಷ್ಟು ಅನುಕೂಲ ಆಗ್ಲಿ ಅಂತ 2000ದಿಂದ 900 ಕೊಟ್ಟು 2 ಸಿಲಿಂಡರ್ ತೆಗೆದುಕೊಂಡು ಬರ್ಲಿ, ಗೃಹ ಜ್ಯೋತಿಯಿಂದ 200 ಯೂನಿಟ್ ನಿಂದ ಅವ್ರ ಕರೆಂಟ್ ಬಿಲ್ ಕಡಿಮೆ ಆಗ್ಲಿ, ಇದೆಲ್ಲ ಒಂದು ಇಟ್ಕೊಂಡು ಇಲೆಕ್ಷನ್ಕಿಂತ ಮುಂಚೆ ಜನಸಾಮಾನ್ಯರಿಗೆ ಅನುಕೂಲ ಆಗ್ಲಿಕ್ಕೆ ಯೋಜನೆ ಮಾಡಿದ್ವಿ. ನಮ್ಮ ಇಲಾಖೆ ಎದುರುಗಡೆ 2000ಕ್ಕಿಂತ ಜಾಸ್ತಿ ಮಾಡುವಂತ ಯಾವುದೇ ಪ್ರಸ್ತಾವನೆಗಳೇ ಸದ್ಯಕ್ಕಿಲ್ಲ. ಮೇಡಮ್ ನಮಸ್ತೆ ಮೇಡಮ್, ನನ್ನ ಹೆಸರು ವಿಜಯಕುಮಾರ್ ಅಂತ, ಗಾಂಧಿನಗರ ವಿಧಾನಸಭಾ ಕ್ಷೇತ್ರ. ನೀವೇನು 2000 ಕೊಡ್ತಾ ಇದ್ದೀರಾ, ಅದು DK ಸಾಹೇಬರು ಹೇಳ್ದಂಗೆ ಹೊರೆ ಆಗ್ತಾ ಇದೆ ಅಂತ ನೀವ್ ಹೇಳ್ತಾ ಇದ್ದೀರಾ. 60,000 ಕೋಟಿ ಹೊರೆ ಆಗ್ತಾ ಇದೆ. ಅಲ್ಲ ಅವ್ರು ಅವ್ರ ಹೆಸರು ಹೇಳಿದ್ ನಾನು ನಿಮ್ಮಲ್ಲ. ನಿಮ್ಗೆ 2000 ಕೊಡೋದಕ್ಕೆ ಹೊರೆ ಆಗ್ತಾ ಇದೆ. ಆ 2000 ತಗೊಂಡು ನಮ್ಮ ಜೆಂಟ್ಸ್ ನಾವೇನು ನಮ್ಮಿಂದ ಟ್ಯಾಕ್ಸ್ ಎಕ್ಸ್ಟ್ರಾ ಏನು ಅಮೌಂಟ್ ಕಲೆಕ್ಟ್ ಮಾಡ್ತಾ ಇದ್ರೆ ಬೇರೆ ಬೇರೆ ರೀತಿಲಿ, ಇವಾಗ ಕರೆಂಟ್ ಬಿಲ್ಲು, ನೀರ್ ಬಿಲ್ ಆಗಿರೋದು ವಗೇರ ಏನೇನು ಟ್ಯಾಕ್ಸ್ 27 ಎಸೆನ್ಷಿಯಲ್ ಸರ್ವಿಸಸ್ ಟ್ಯಾಕ್ಸ್ ಜಾಸ್ತಿ ಮಾಡಿದಿರಾ. 2000ಕ್ಕೆ ನಾವು 10 ಪಟ್ಟು ನಾವು ಗಂಡಸರಿಂದ ನಾವು ಕಟ್ತಾ ಇದೀವಿ ಮೇಡಮ್. ಹಂಗಾರೆ 70,000 ಕೋಟಿ ನಿಮ್ಗೆ ಹೊರೆ ಆದ್ರೆ 10 ಪಟ್ಟು ಎಷ್ಟಾಗುತ್ತೆ ಮೇಡಮ್? ಪ್ರತಿ ಕರ್ನಾಟಕ ಜನನು ಜೆಂಟ್ಸ್ ಕಟ್ತಾ ಇದಾರೆ ಮೇಡಮ್ ಮನೆಯಿಂದ. ನೆಕ್ಸ್ಟ್ ಕ್ವಿಕ್ಲಿ. ನಮಸ್ಕಾರ ಮೇಡಮ್, ಅರುಣ್ ಅಂತ. ನಿಮ್ಮ ಏನು 5 ಯೋಜನೆಗಳಿದೆ, ಈ ಗೃಹಲಕ್ಷ್ಮಿ ಯೋಜನೆ ಇದೆ, ಈ ಗೃಹಲಕ್ಷ್ಮಿ ಯೋಜನೆ ಏನಿದೆ ಇದು ಸಪ್ಪೆ ಆಗ್ತಾ ಇದೆ ಅನ್ಸ್ತಾ ಇಲ್ವಾ ನಿಮ್ಗೇನೆ? ನೀವು ಹೇಳ್ತಾ ಇರೋ ರೀತಿ ನೋಡ್ತಾ ಇದ್ರೆ ನಿಮ್ಮ ಕೈ ಕಾಲನ್ನ ಕಟ್ಟಾಕಿದ್ದಾರೆ. ಯು ಆರ್ ಡಿಪೆಂಡಿಂಗ್ ಆನ್ ಅದರ್ ಡಿಪಾರ್ಟ್ಮೆಂಟ್ಸ್, ದಟ್ ನಾಟ್ ಗಿವಿಂಗ್ ದಿ ಫಂಡ್ಸ್, ಏನು ಕೊಡ್ತಾನೆ ಇಲ್ಲ. ಈ ಒಂದು ಯೋಜನೆಯಿಂದ ಇದು ಸಪ್ಪೆ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸ್ತಾ ಇಲ್ವಾ? ಯಾವ ರೀತಿ ಸಪ್ಪೆ ಅಂತ ತಾವೊಂದ್ ಸ್ವಲ್ಪ ಎಲಾಬ್ರೇಟ್ ಮಾಡ್ತೀರಾ? ಯಾವ ರೀತಿ ಸಪ್ಪೆ ಅಂತ ಸ್ವಲ್ಪ ತಾವು ಎಲಾಬ್ರೇಟ್ ಮಾಡ್ತೀರಾ? ಇವಾಗ ನೀವೇ ಹೇಳ್ದಂಗೆ 3 ವರ್ಷ ಆಯ್ತು ನಿಮ್ ಸರ್ಕಾರ ಬಂದು. ಇವಾಗ ಅಲ್ಲಿ ಸ್ಕ್ರೂಟಿನಿ ಏನಾಗಬೇಕಾಗಿದೆ ಅಂತ ಅದು ಇನ್ನೂ ಸ್ಕ್ರೂಟಿನೇ ಸರಿಯಾಗಿ ಆಗ್ತಾ ಇಲ್ಲ. ಇವಾಗ ಏನಾಗ್ತಾ ಇದೆ, ನೀವೇ ಹೇಳಿದ್ರಿ, ಒಬ್ಬ ಅತ್ತೆ ಸತ್ತಿರ್ತಾರೆ, ಅದು ಸೊಸೆಗೆ ಹೋಗ್ತಾ ಇರುತ್ತೆ ದುಡ್ಡು, ಅವರು ಇಲ್ಲಿಗಲ್ ಆಗಿ ತಗೊಂತಾ ಇದಾರೆ. ಆ ಇಲ್ಲಿಗಲ್ನೆಸ್ ಏನಾಗ್ತಾ ಇದೆ, ಮೊದಲನೇ ಸ್ಕ್ರೂಟಿನಿ ಮಾಡಬಹುದಾಗಿತ್ತಲ್ಲ ಡಿಕ್ಲೇರ್ ಮಾಡಿದ ತಕ್ಷಣ. ಈ ತರ ಎಷ್ಟೋ ಐ ಜಸ್ಟ್ ವಾಂಟ್ ಟು ಕ್ಲಾರಿಫೈ ದಿಸ್, ಯಾಕಂದ್ರೆ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. 1,25,00,000 ಮಹಿಳೆಯರು, ಬ್ರದರ್ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ, ನೀವು ಸ್ಕ್ರೂಟಿನಿ ಮಾಡಬೇಕು, ಇನ್ನೊಂದು ಮಾಡಿ, ಬಹಳ ದೊಡ್ಡ ಯೋಜನೆ ಇದು, ವಿಶ್ವದಲ್ಲಿ ಅತ್ಯಂತ ದೊಡ್ಡ ಯೋಜನೆ, ಆರ್ಥಿಕ ಸಬಲೀಕರಣ ಮಹಿಳೆಯರಿಗೋಸ್ಕರ ಮಾಡಿದ್ದು ಅತ್ಯಂತ ದೊಡ್ಡ ಯೋಜನೆ. ಅವ್ರು ಹೇಳಿದ್ರು, ಆಪ್ನವರು ನನ್ನ ಬ್ರದರ್ ಹೇಳಿದ್ರು ಡೆಲ್ಲಿಯಿಂದ ಶುರು ಆಯ್ತು ಅಂತ. ನಾನು ಅದನ್ನ ಇಲ್ಲ ಅಂತ ಅಲ್ಲಿ ಗಳಿಯೋದಿಲ್ಲ. ಬಟ್ ನೀವು ಇಷ್ಟು ದೊಡ್ಡ ಯೋಜನೆ ಯಶಸ್ವಿ ಆಗ್ತಾ ಇದೆ, ಪ್ರತಿ ತಿಂಗಳು ಹಣ ಹೋಗ್ತಾ ಇದೆ. ಈಗಾಗಲೇ ನನ್ನ ಇಲಾಖೆಯಲ್ಲಿ 5,000 ಕೋಟಿ, 2,500 ಕೋಟಿ ಬಿಡುಗಡೆ ಮಾಡಿದ್ದೀನಿ. ಏಪ್ರಿಲ್ 2,500 ಕೋಟಿ ಬಿಡುಗಡೆ ಮಾಡ್ತಾ ಇದ್ದೀನಿ. ನಮ್ಮ ಹಂತದಲ್ಲಿ ಯಾವುದೇ ರೀತಿಯಾದಂತಹ ಪೆಂಡಿಂಗ್ ಇಲ್ಲ. ದಿನದಿಂದ ದಿನಕ್ಕೆ ಮಹಿಳೆಯರು ಆರ್ಥಿಕವಾಗಿ ಮುಂದೆ ಬರ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ನಾವು ಇದನ್ನ ಮಾಡ್ಕೊಳ್ತಾ ಇದೀವಿ. ಮೊನ್ನೆ ನೀವು ನೋಡಿರ್ಬೋದು, ಮೈಸೂರಿನಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಒಬ್ಬ ವಿದ್ಯಾರ್ಥಿನಿ ಏನ್ ಹೇಳಿದ್ಲು ಅನ್ನೋದನ್ನ ತಾವು ಕೇಳಿರ್ಬೋದು. ಇವತ್ತೇ ಒಂದು ಕನ್ನಡಪ್ರಭದಲ್ಲಿ ನಾನು ನೋಡಿದೆ, ಪೇಪರ್ ನಲ್ಲಿ ಏನ್ ಬಂದಿದೆ, 3 ಜನ ಮಹಿಳೆಯರು ಗೃಹಲಕ್ಷ್ಮಿ ಹಣವನ್ನ ಇಟ್ಕೊಂಡು ಇಷ್ಟು ಇದನ್ ಮಾಡಿದೀವಿ ಅಂತ. ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಆರೋಗ್ಯಕ್ಕೆ ಹಣ ಖರ್ಚು ಮಾಡ್ತಾ ಇದ್ದಾರೆ, ಶಿಕ್ಷಣಕ್ಕೆ ಹಣ ಖರ್ಚು ಮಾಡ್ತಾ ಇದ್ದಾರೆ. ಇಷ್ಟೊಂದು ಒಳ್ಳೆ ಯೋಜನೆಯನ್ನ ರಾಜ್ಯದಲ್ಲಿ ಪ್ರಥಮವಾಗಿ ನಡೆಸ್ಕೊಂಡು ಹೋಗ್ತಾ ಇದೀನಲ್ಲ, ನನಗೆ ಹೆಮ್ಮೆ ಇದೆ.